ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೈ ಜಾಬ್ ಇನ್ಫೋ ಬೈ ಚಾಯ್. ಇವತ್ತು ಒಂದು ಡಿಫ್ರೆಂಟಾಗಿರೋ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಮನೆಯಲ್ಲೇ ಇದ್ಕೊಂಡು ಒಂದು ಪುಟ್ಟ ಓನ್ ಬಿಸ್ನೆಸ್ ಮಾಡೋರು ಯಾರೆಲ್ಲ ಇದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು 300 ರೂಪಾಯಿ ನೀವು ನಿಮ್ಮ ಹತ್ರ ಇದ್ದರೆ ಅದನ್ನ ಬಂಡವಾಳವಾಗಿ ಹಾಕಿ ಒಂದು ಪುಟ್ಟ ಅರ್ನಿಂಗ್ಸು ಮಾಡೋಂಥವ್ರಿಗೆ ಈ ವಿಡಿಯೋ, ಎಸ್ಪೆಷಲಿ ಮನೇಲಿರೋಂಥ ಲೇಡೀಸ್ಗೆ. ಅದೇನಪ್ಪ ಅಂದರೆ ಕಡಲೆಕಾಯಿ ಬಿಸ್ನೆಸ್ ಅಂತ. ಏನು ಕಡಲೆಕಾಯಿ ಬಿಸ್ನೆಸ್ಸು ಅಂತ ಅಂದರೆ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದು. ಈ ಮಸಾಲ ಕಡಲೆ ಬೀಜ ಗೊತ್ತಲ್ಲ, ನೀವು ನೋಡಿರ್ತೀರಲ್ವ, ಮಸಾಲ ಕಡಲೆ ಬೀಜ ಅಥವಾ ಕಾಂಗ್ರೆಸ್ ಕಡಲೆ ಬೀಜ ಅಂತ ಏನಂತಾರೋ ಆ ಬಿಸ್ನೆಸ್ಸು. ಯಾಕಂದರೆ ಇದು ಟ್ರೆಂಡಿಂಗಲ್ಲಿದೆ. ಯಾವ್ದಾರ ನೀವು ಅಂಗಡಿಗಳಲ್ಲಿ ಹೋದರೆ ನೋಡಿರ್ತೀರ, ಬಾಟ್ಲುಗಳಲ್ಲಿ ಹಾಕಿರ್ತಾರೆ ಅಥವಾ ಚಿಕ್ಕ ಚಿಕ್ಕ ಪಾಕೆಟ್ಗಳಲ್ಲಿ ಹಾಕಿರ್ತಾರೆ. ಸೊ ಅದೇ ಬಿಸ್ನೆಸ್ನ ನಾನು ಇವಾಗ ನಿಮ್ಗೆ ಹೇಳಕ್ಕೆ ಬಂದಿರೋದು. ನಿಮಗೆ ಒಂದು 260 ಇಂದ 270 ರೂಪಾಯಿ ಒಂದು ದಿನಕ್ಕೆ ಬಂಡವಾಳ ಹಾಕಿದ್ರೆ ಸಾಕು, ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಬೇಕಾಗಿರೋದು ಒಂದು 260 ರೂಪಾಯಿ ಇದ್ದರೆ ನಿಮಗೇನೆಲ್ಲ ಸಿಗುತ್ತೆ ಅಂತ ನೋಡೋಣ. ನಿಮ್ಗೆ 260 ರೂಪಾಯಲ್ಲಿ ನೀವು ಒಂದು ಕೆ ಜಿ ನೀವು ಕಡಲೆ ಬೀಜ ತೊಗೊತೀರ. ಕಡಲೆ ಬೀಜ ಒಂದು 70 ರೂಪಾಯಿ ಇರ್ಬೋದೇನಪ್ಪ, ಒಂದು 70 ರೂಪಾಯಿ ಇರ್ಬೋದು ಒಂದು ಕೆ ಜಿಗೆ. ಮತ್ತು ಎಣ್ಣೆ ಬಂದು ಒಂದು 110 ರೂಪಾಯಿ, ಮತ್ತು ಕಡಲೆ ಹಿಟ್ಟು ಬಂದು ಒಂದು 70 ರೂಪಾಯಿ, ಮತ್ತು ಚಿಲ್ಲಿ ಪೌಡ್ರ್, ಮೆಣಸಿನ್ಕಾಯಿ ಪುಡಿ ಅಂತ ಹೇಳ್ತಾರಲ್ಲ, ಅದೊಂದು 10 ರೂಪಾಯಿ ಅಂತ ಲೆಕ್ಕ ಹಾಕ್ಕೊಳ್ಳೋಣ. ಸೊ ಇಷ್ಟು ನಮಗೆ. ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ಸ್ಗಳು ಬೇಕಾಗುತ್ತೆ, ಪ್ಲಾಸ್ಟಿಕ್ ಕವರ್ಗಳು, ಅದನ್ನು ಹಾಕೋಂಥ ಚಿಕ್ಕ ಕವರ್ಗಳಿರ್ತಾವಲ್ಲ, ಅದು ಬೇಕಾಗುತ್ತೆ. ಅದೇನು ನಿಮಗೆ ಒಂದು 500 ಪೀಸ್ಗೆ 50 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, 500 ಪೀಸ್ಗಳು ಬರುತ್ತೆ. ಸೊ ಈ 4 ಐಟಮ್ಸ್ಗೆ ನಿಮಗೆ ಮೇಯ್ನಾಗಿ ಒಂದು 261 ರೂಪಾಯಿ ಇದ್ದರೆ ಸಾಕು. ನೀವು ಅನ್ಕೊತೀರ, ನಾವು ಹೆಂಗೆ ಮಾಡೋದು, ನಮ್ಗೆ ಅದ್ರ ಬರಲ್ವಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ವಲ್ಲ ಅಂತ. ಯೂಟ್ಯೂಬಲ್ಲಿ ತುಂಬ ರೆಸಿಪಿಗಳಿದ್ದಾವೆ. ಮಸಾಲ ಕಡಲೆ ಬೀಜ ಮಾಡೋದಾಗಿರ್ಬೋದು, ಕಾಂಗ್ರೆಸ್ ಕಡಲೆ ಬೀಜ ಮಾಡೋದಾಗಿರ್ಬೋದು. ನೀವು ಅದನ್ನು ನೋಡ್ಕೊಂಡು ಈ 4 ಐಟಮ್ಸು ನಿಮಗೆ ಮೇಯ್ನಾಗಿ ಬೇಕಾಗಿರೋದು. ಈ 4 ಐಟಮಿಂದನೇ ನೀವು ಆರಾಮಾಗಿ ಮಾಡ್ಬೋದು. ಅಥವಾ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ, ಅಥವಾ ನಿಮ್ಮ ಅಮ್ಮನಿಗೆ ಗೊತ್ತಿರ್ಬೋದು, ನಿಮ್ಮ ಫ್ರೆಂಡಿಗೆ ಗೊತ್ತಿರ್ಬೋದು. ರೆಸಿಪಿನ ಅವ್ರ ಹತ್ರ ಕೇಳಿ ಅಥವಾ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ಬೋದು. ನೀವು ಮಸಾಲ ಕಡಲೆ ಬೀಜ ಅಥವಾ ಕಾಂಗ್ರೆಸ್ ಕಡಲೆ ಬೀಜ ಮಾಡಿ ನೀವು ಚಿಕ್ಕ ಪ್ಯಾಕೆಟ್ಗಳು ಬರ್ತವೆ, ನೀವು ನೋಡಿದಿರಲ್ವ, ಅಂಗಡಿಗಳಲ್ಲಿ ಹಾಕಿರ್ತಾರೆ. ಅದು ಒಂದೊಂದು ಪ್ಯಾಕೆಟ್ನ ನಾವು ತೊಗೊತೀವಿ ಅಂದರೆ 10 ರೂಪಾಯಿ ಅಂತ ಹೇಳ್ತಾರೆ. ಒಂದು ದಾರದಲ್ಲಿ ನೇತಾಕಿರ್ತಾರೆ, ಒಂದು 50 ಪೀಸು 100 ಪೀಸು ಆ ಥರ ಇರುತ್ತೆ. ಒಂದಕ್ಕೇ ನಮಗೆ 10 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಆ ಬಿಸ್ನೆಸ್ನೇ ನಾನು ಹೇಳ್ತಾ ಇರೋದು. ನೀವು 261 ರೂಪಾಯಿ ಬಂಡವಾಳ ಹಾಕಿ ಮಾಡಿದ್ರೆ ನಿಮಗೆ 1 ಕೆ ಜಿಗೆ ಏನಿಲ್ಲ ಅಂದರೂ 50ರಿಂದ 60 ಪ್ಯಾಕೆಟ್ಸ್ಗಳು ಸಿಗುತ್ತೆ. ಅಂದರೆ ಚಿಕ್ಕ ಪ್ಯಾಕೆಟ್ಸ್ಗಳು ಆಗುತ್ತೆ 1 ಕೆ ಜಿ ಕಡಲೆ ಬೀಜದಿಂದ. ಒಂದು ಆ್ಯಾವ್ರೇಜು 51 ಅಂತಲೇ ಅಂದ್ಕೊಳ್ಳಿ. ನೀವು ಅದನ್ನು ಅಂಗಡಿಯವ್ರಿಗೆ 8 ರೂಪಾಯಿಗೆ ಏನಾದರೂ ನೀವು ಕೊಟ್ಟರೆ ಅವ್ರಿಗೆ, ನೀವೇನು 8 ರೂಪಾಯಿಗೆ ಅವ್ರಿಗೆ ಕೊಟ್ಟರೆ ನಿಮಗೆ 410 ರೂಪಾಯಿ ಸಿಗುತ್ತೆ. ಓಕೆನಾ, ನಿಮಗೆ ಒಂದು 410 ರೂಪಾಯಿ ಸಿಗುತ್ತೆ. ಇದರಲ್ಲಿ 410 ರೂಪಾಯಲ್ಲಿ ನೀವೇನು ಮಾಡಬೇಕು, ನೀವು ಆಗಿರುವಂಥ ಬಂಡವಾಳ 261 ರೂಪಾಯಿನ ಮೈನಸ್ ಮಾಡಿ. ನಿಮ್ಗೆ ಆರಾಮ್ಸೆಗೆ ದಿನಕ್ಕೆ 179 ರೂಪಾಯಿ ಮಿಗುತ್ತೆ 1 ಕೆ ಜಿಗೆ. 1 ಕೆ ಜಿಗೆ ಏನಿಲ್ಲ ಅಂದರೂ ನಿಮಗೆ 179 ರೂಪಾಯಿ ಸಿಗುತ್ತೆ. ನೀವು ಒಂದು 55 ಪ್ಯಾಕೆಟ್ಸ್ನ ನೀವು 1 ಕೆ ಜಿ ಕಡಲೆ ಬೀಜದಿಂದ ಮಾಡಿದ್ರೆ ಒಂದು 55 ಪ್ಯಾಕೆಟು ಅಂಗಡಿಯವ್ರಿಗೆ ನೀವು ಅದನ್ನು 8 ರೂಪಾಯಿಗೆ ಮಾರಬೇಕಾಗುತ್ತೆ. 10 ರೂಪಾಯಿಗಲ್ಲ, 8 ರೂಪಾಯಿಗೆ ಮಾರಬೇಕಾಗುತ್ತೆ. ಆ 8 ರೂಪಾಯಿಗೆ ಮಾರಿದ್ರೆ ನಿಮಗೆ ಅವರು 450 ರೂಪಾಯಿ ಕೊಡ್ತಾರೆ. ಓಕೆನಾ, 450 ರೂಪಾಯಿ ಕೊಡ್ತಾರೆ 8 ರೂಪಾಯಿ ಹಂಗೆ. ಆವಾಗ ನೀವು ಹಾಕಿರೋ ಬಂಡವಾಳನ ಅದನ್ನು ಮೈನಸ್ ಮಾಡ್ಕೊಳ್ಳಿ. 261 ರೂಪಾಯಿನ ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 179 ರೂಪಾಯಿ ಸಿಗುತ್ತೆ. ಅದು 1 ಕೆ ಜಿಗೆ. ಇಲ್ಲ, ನಾವು ಇನ್ನೂ ಚೆನ್ನಾಗಿನ್ನೂ ನಮ್ಮ ಕೈಲಾಗುತ್ತೆ, ಶಕ್ತಿ ಇದೆ, ನಾವಿನ್ನೂ ಒಂದು 5 ಕೆ ಜಿ ಮಾಡ್ತೀವಿ ಅಂದರೆ 179 ರೂಪಾಯಿ ಇಂಟು 5. ಇದನ್ನು ಮಾಡಿದ ಹಂಗೆ ಜಾಸ್ತಿ ಮಾಡ್ಕೊತ ಹೋಗ್ತಾ ಇದ್ದರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಒಂದು 5 ಕೆ ಜಿ ಮಾಡಿದ್ರೆ ನಿಮಗೆ 895 ರೂಪಾಯಿ ತನಕನೂ ಸಿಗುತ್ತೆ ಪ್ರಾಫಿಟ್ಟು. ಅದೇ ಥರ ನಿಮ್ಮದು ಬಂಡವಾಳದ ದುಡ್ಡು ಜಾಸ್ತಿ ಆಗುತ್ತೆ. ಇಲ್ಲ, ನಮ್ಮ ಒಂದು ಆ್ಯಾವ್ರೇಜು ನಾವೊಂದು 1 ಕೆ ಜಿಲೇ ಮಾಡಿಕೊಂಡು ನಾವು ಸಾಕು, ನಾವು 1 ಕೆ ಜಿ 2 ಕೆ ಜಿಗೆ ಮಾಡ್ಕೊತೀವಿ ಅಂತ ಅಂದ್ರೂ ನಿಮಗೆ ಆ್ಯಾವ್ರೇಜಿಗೆ 350ಇಂದ 400 ರೂಪಾಯಿನ ನೀವು ಸಂಪಾದನೆ ಮಾಡ್ಬೋದು. ಬಟ್ ನೀವು ಮೇಯ್ನ್ ಥಿಂಗ್ ಏನು ಮಾಡಬೇಕು ಅಂದರೆ ಅಂಗಡಿಗಳಲ್ಲಿ ಹೋಗಿ ಮಾತಾಡಬೇಕು. ನಿಮಗೆ ಗೊತ್ತಿರೋ ಅಂಗಡಿನೋ ಅಥವಾ ಸರೌಂಡಿಂಗ್ ಅಂಗಡಿನೋ 1 ಅವರ್ ಆದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಫ್ರೀ ಇರೋ ಟೈಮಲ್ಲಿ
ನಿಮ್ಮ ಮಗು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಿರಲ್ಲ ಆ ಟೈಮಲ್ಲೋ ಅಥವಾ ನೀವಿರೋ ಫ್ರೀ ಟೈಮಲ್ಲೋ ಯಾವಾಗಾದರೂ ಹೋಗಿ ನೀವು ಮಾತಾಡಬೇಕು, ಅಂಗಡಿಯವ್ರ ಜೊತೆ ನೀವು ಟೈ ಅಪ್ ಆಗಬೇಕು. ಇಲ್ಲ ನಾವು ಈ ಥರ ಕೊಡ್ತೀವಿ, ಮನೆಯಲ್ಲೇ ಮಾಡಿರೋದು, ತುಂಬ ಕ್ಲೀನಾಗಿ ಮಾಡಿರ್ತೀವಿ, ಹೈಜೀನಾಗಿ ಮಾಡಿರ್ತೀವಿ, ದಯವಿಟ್ಟು ತೊಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಅವ್ರೇನೋ ಕನ್ವಿನ್ಸ್ ಮಾಡಿ ನಿಮಗೆ ಒಪ್ಕೊಂಡ್ರು ಅಂದರೆ ನಿಮಗೆ 1 kgಗೆ ನಿಮಗೆ ನೀವೇನಾದ್ರು 1 kg ಕಡಲೆ ಬೀಜನ ನೀವು ಸೇಲ್ ಮಾಡಿದ್ರಿ ಅಂದರೆ ಪ್ಯಾಕೆಟ್ಸ್ಗಳು ಸೇಲ್ ಆಯಿತು ಅಂದರೆ 55 ಪ್ಯಾಕೆಟ್ಸು ನಿಮಗೆ 179 ರೂಪಾಯಿ ಸಿಗುತ್ತೆ. ಅದನ್ನೇ ನೀವು 1 kg ಮಾಡಿದ್ದೀನಿ, ಇಲ್ಲ ನನ್ನ ಕೆಪಾಸಿಟಿ ಇದೆ, ಇನ್ನೂ 2 kg ನಾನು ಮಾಡ್ತೀನಿ, ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೋದರೆ 179 ಇಂಟು 2 ಅಂದರೆ 2 kgಗೆ ಎಷ್ಟಾಗುತ್ತೋ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ನೋಡ್ಬೋದು. ಅಷ್ಟೇ ಪ್ರಾಫಿಟ್ಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇನೇ, ಇದರಲ್ಲಿ ಬೇರೆ ತುಂಬ ದೊಡ್ಡ ಬಂಡವಾಳ ಹಾಕಿ ದೊಡ್ಡದಾಗಿ ಮಾಡೋಂಗಿಲ್ಲ. ಚಿಕ್ಕ ಬಂಡವಾಳ ಹಾಕಿ ಚಿಕ್ಕ ಅಮೌಂಟ್ ಬರುತ್ತೆ. ಈಗ ಇನ್ಸ್ಟೆಡ್ ಆಫ್ ಮನೇಲಿರೋ ಬದಲು ಏನೋ ಒಂದು ಪುಡ್ದಾಗಿ ಮಾಡ್ಬೋದಲ್ವಾ. ನಿಮಗೆ ಅಂತ ಒಂದು ಅರ್ನಿಂಗ್ಸ್ ಬೇಕಾಗಿರುತ್ತೆ, ಅದನ್ನು ಆರಾಮ್ಸಾಗಿ ಇದರಲ್ಲಿ ತೊಗೋಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್. ಆ್ಯಂಡ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರೋ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.